ಹಿರಿಯರಿದ್ದಾರೆ, ಪಕ್ಷದಲ್ಲಿ ಭಾಳ ದೊಡ್ಡ ಹಿರಿಯರಿದ್ದಾರೆ. ಖರ್ಗೆ ಸಾಹೇಬ್ರ ಆದಿಯಾಗಿ, ರಾಹುಲ್ ಗಾಂಧಿಯವರ ಆದಿಯಾಗಿ, ಮುಖ್ಯಮಂತ್ರಿಗಳ ಆದಿಯಾಗಿ ಈಗಾಗಲೇ ಇದ್ರ ಬಗ್ಗೆ ಮಾತನಾಡ್ತಾರೆ. ಬೇರೆ ವಿಚಾರ ಏನೇ ಇದ್ರೂ ಕೇಳಿ ಮಾತಾಡ್ತಾರೆ. ನೋಡಿ, ನಾನು ಮುಂಚೆಯಿಂದನೂ ಭಾಳ ಸರಿ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ನಮ್ಮ ಸಮಾಜದ ಬಾಂಧವರು, ನಾನು ಅವರು ಒಟ್ಟಿಗೆ ಹೋರಾಟವನ್ನು ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಅವರ ಉಚ್ಚಾಟನೆ ಆಗಲಿ, ಅವರು ಈಗ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳಾಗಲಿ, ಅದು ಅವರ ವೈಯಕ್ತಿಕ ಮತ್ತು ಉಚ್ಚಾಟನೆ ಅವರ ಪಕ್ಷಕ್ಕೆ ಬಿಟ್ಟಂಥ ನಿರ್ಧಾರ. ಅವರು ಏನಾದರೂ ನಮ್ಮ ಪಕ್ಷದ ಮೇಲೆ ಏನಾದರೂ ಆರೋಪ ಮಾಡೋದಕ್ಕೆ ನಾನು ಪ್ರತಿಕ್ರಿಯೆ ನೀಡಿದ್ದೀನಿ. ಇಷ್ಟು ನಾನು ಇದ್ರ ಬಗ್ಗೆ ಹೇಳ್ಬೋದು. ಸಚಿವ ಸಂಪುಟ ವಿಸ್ತರಣೆ ಬರ್ತಾ ಇದೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ. ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನನಗೇನೂ ಅನಿಸೋದಿಲ್ಲ, ಯಾಕಂದರೆ JP TP ಇದೆ, ಈಗ ಸದ್ಯಕ್ಕೆ ಇಲೆಕ್ಷನ್ ಇದೆ, ಎಲ್ಲರೂ ಇಲೆಕ್ಷನ್ಗೆ ಅಣಿಯ ಆಗ್ತಾ ಇದ್ದೀವಿ. ಗೊತ್ತಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೋತೋ ಅದಕ್ಕೆಲ್ಲರೂ ನಾವು ತಲೆಬಾಗ್ತೀವಿ. ಹೈಕಮಾಂಡ್, ಪ್ಯೂರ್ಲಿ ಹೈಕಮಾಂಡ್ ಅವ್ರೇನು ಡಿಸಿಷನ್ ತಗೊಳ್ತಾರೋ ಪ್ರತಿಯೊಬ್ಬರು ಕೂಡ, ತಮಗೆ ನೆನಪಿರ್ಬೋದು, ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ನಾನು ಅದನ್ನು ಪಾಲಿಸ್ತೀನಿ ಅಂತ. ಎವ್ರಿಥಿಂಗ್ ಬೆಲೆ ಏರಿಕೆ ಸಂಬಂಧ ಬಿಜೆಪಿ ಬೆಲೆ ಏರಿಕೆ ಅನಿವಾರ್ಯ ಆಗಿತ್ತು. ನೋಡಿ, ನೀವು ಮಾಧ್ಯಮದವ್ರೂ ನೀವು ಅರ್ಥ ಮಾಡ್ಕೊಳ್ಬೇಕು, ಬೆಲೆ ಏರಿಕೆ ಸಲುವಾಗಿ ಅವರು ಇಷ್ಟೊಂದು ಇದನ್ನು ಮಾಡ್ತಾ ಇದ್ದಾರೆ ಅಂತ. ನೀವು ಯಾವ ಬೆಲೆ ಏರಿಕೆ ಬಗ್ಗೆ, ಪರ್ಟಿಕ್ಯುಲರ್ ಒಂದು ಬೆಲೆ ಏರಿಕೆ ಬಗ್ಗೆ ಕೇಳಿ. ಯಾಕೆ ಹಾಲಿನ ದರದ ಬಗ್ಗೆ ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಕಳೆದ 4 ವರ್ಷ BJP ಸರ್ಕಾರದಲ್ಲಿ ಹಾಲಿನ ದರ ಏರಿಕೆ ಆಗಲೇ ಇಲ್ವಾ? ಸಿಲಿಂಡರ್ ಬೆಲೆ ಏರಿಕೆ ಆಗಲೇ ಇಲ್ವಾ? ಪೆಟ್ರೋಲ್ ಬೆಲೆ ಏರಿಕೆ ಆಗಲೇ ಇಲ್ವಾ? ಡೀಸೆಲ್ ಬೆಲೆ ಏರಿಕೆ ಆಗಲೇ ಇಲ್ವಾ? ಡಾಲರ್ ಬೆಲೆ ಏರಿಕೆ ಆಗಲೇ ಇಲ್ವಾ? ಬಂಗಾರದ ಬೆಲೆ ಏರಿಕೆ ಆಗಲೇ ಇಲ್ವಾ? ದಿನಸಿ ಸಾಮಾನದ ಬೆಲೆ ಏರಿಕೆ ಆಗಲೇ ಇಲ್ವಾ? ಏನಿದು ಬೆಲೆ ಏರಿಕೆ? ಒಂದು ದಂಬಾಚಾರ, ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರಲ್ಲ, ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂಥ ನಮ್ಮ ತೆರಿಗೆ ಹಣವನ್ನು ಮೊದಲು ತಂದು ಕೊಡಲಿಕ್ಕೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟು, BJP ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪದೇ ಅನ್ಯಾಯ ಮಾಡ್ತಾ ಇದೆ. ಆ ತೆರಿಗೆ ಹಣ ಮೊದಲು ನಮಗೆ ತಂದು ಕೊಡಲಿಕ್ಕೆ ಹೇಳಿ, ಆಮೇಲೆ ಬೆಲೆ ಏರಿಕೆ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ಬೆಲೆ ಏರಿಕೆ ಸಮಯದಲ್ಲಿ ಜಾಸ್ತಿ ಏರಿಸ್ತಾರೆ, ₹1 ₹1 ಇರ್ತಾರೆ, ₹3 ₹4 ಏರಿಸ್ತಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಜನರಿಗೆ ಬರೀ ಆಗ್ತದೆ. BJP ಕಾಂಗ್ರೆಸ್ ಅಂತಲ್ಲ, ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅಥವಾ ನಾನು ಆರೋಪನೂ ಮಾಡ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆಗಳಾಗಬೇಕು. ಯಾಕಂತಂದರೆ ನಾವು ಸಮರ್ಥನೆ ಮಾಡ್ಕೊಳ್ತೀನಿ ಅಂತ ಖಂಡಿತ ತಿಳ್ಕೊಳ್ಬೇಡಿ. ಬೇರೆ ರಾಜ್ಯ, ಎಲ್ಲ ರಾಜ್ಯಗಳನ್ನು ತಗೊಳ್ಳಿ, ಇಡೀ ದೇಶದಲ್ಲಿ ಹಾಲಿನ ಬೆಲೆ ಅತ್ಯಂತ ಕಡಿಮೆ ಇರೋದೇ ನಮ್ಮ ರಾಜ್ಯದಲ್ಲಿ. ಹೊರ ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿನೇ ಅತ್ಯಂತ ಕಡಿಮೆ ಇರೋದು. ಸೊ ಇದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಬೇಕಾಗುತ್ತೆ ಹೊರತಾಗಿ ಯಾಕೆ ಹೆಚ್ಚಾಯಿತು, ಯಾಕೆ ಕಡಿಮೆ ಆಯಿತು ಅನ್ನೋದಕ್ಕಿಂತ ದಿನಮಾನನೇ ಕೆಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.